ನಿಮ್ಗೆ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ? ಹಾಗಾದ್ರೆ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಹೊಸಕೋಟೆ ನಗರದ ಜಿಕೆ ಬಿಎಂಎಸ್ ಶಾಲೆ ಆವರಣದಲ್ಲಿ ಇದೇ ಮಾರ್ಚ್ 15ರ ಭಾನುವಾರದಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತ ಗ್ಯಾಸ್ಟ್ರಿಕ್ ತಪಾಸಣೆ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳು, ರೋಟರಿ ಕಬ್ಬನ್ ಪಾರ್ಕ್ ಹಾಗೂ ಹೊಸಕೋಟೆ ರೋಟರಿ ಸೆಂಟ್ರಲ್ ಇವರ ಸಹಯೋಗದಲ್ಲಿ ಈ ಒಂದು ಉಚಿತ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನೀವೇನಾದರೂ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡ್ತಾರೆ. ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ನೋಂದಣಿ ಮಾಡ್ಕೊಳ್ಬೇಕು. ನೋಂದಣಿ ಮಾಡ್ಕೊಂಡು ಬಂದವರಿಗೆ ಮಾತ್ರ ಈ ಒಂದು ತಪಾಸಣೆಗೆ ಅವಕಾಶ ಇರುತ್ತೆ. ಹೀಗಾಗಿ ಈ ಒಂದು ವಿಚಾರವಾಗಿ ಹೊಸಕೋಟೆ ನಗರದ ಜಿಕೆ ಬಿಎಂಎಸ್ ಶಾಲೆ ಆವರಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕೋಲಾರ ವಲಯ ಮೇಲ್ವಿಚಾರಕರಾದಂತಹ ಡಿ.ಎಸ್. ರಾಜ್ಕುಮಾರ್ ಅವರು ಮಾತನಾಡಿದ್ರು. ಗ್ಯಾಸ್ಟ್ರಿಕ್ ಅಂದ್ರೆ ಪ್ರತಿ ಮನೆಯಲ್ಲಿ ಎಲ್ಲಾರ್ಗೂ ಇದ್ದೇ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ತಿಳುವಳಿಕೆ ಹಾಗೂ ಉಚಿತವಾಗಿ ಶಿಬಿರವನ್ನ ಮಾಡುವುದರ ಮೂಲಕ ಅರಿವು ಹಾಗೂ ಚಿಕಿತ್ಸೆಯನ್ನ ನೀಡುವ ಕೆಲಸವನ್ನ ಮಾಡಲಾಗ್ತಿದೆ. ಹಾಗಾಗಿ ಸುಮಾರು ಒಂದು 200 ಜನಕ್ಕೆ ತಪಾಸಣೆ ಮಾಡಿಸೋಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಕೊಡುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನೋಂದಣಿ ಮಾಡಿಕೊಂಡು ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಅವರು ಮನವಿಯನ್ನ ಮಾಡಿದ್ರು. ಹೊಸಕೋಟೆ ರೋಟರಿ ಸೆಂಟ್ರಲ್ ಮತ್ತು ಹೊಸಕೋಟೆ ರೋಟರಿ ಕಬ್ಬನ್ ಪಾರ್ಕ್ ಎರಡು ಸಹಯೋಗದೊಂದಿಗೆ ಮತ್ತು ವಿಶೇಷವಾಗಿ ನಮ್ಮ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಶ್ರೀಮತಿಯವರು ಬಂದಿದ್ದಾರೆ. ನಮ್ಮ DLF ಅಂತೇಳಿ ರೋಟರಿ ವೈ.ಸಿ. ರಾವ್ ಅಂತಿದ್ದಾರೆ. ನಮ್ಮ ರೋಟರಿ ಫಾಸ್ಟ್ ಪ್ರೆಸಿಡೆಂಟು ಮತ್ತು ಈಗ ನಮ್ಮ ಟ್ರಸ್ಟಿ ಪ್ರೆಸಿಡೆಂಟ್ ಆದಂಥ ಲಕ್ಷ್ಮಣ್ ಗೌಡರು. ಈಗ ವಿಶೇಷವಾಗಿ ಇವರು ಹಳ್ಳಿಗಾಡಿನಲ್ಲಿ ಮಾಡಬೇಕು ಅನ್ನೋದೊಂದು ವಿಶೇಷವಾಗಿ ನನಗೆ ನಮ್ಮ ರೋಟರಿ ಈಗೇನು ಈ ಬಸ್ಸು ಇನಾಗ್ರೇಷನ್ ಮಾಡಿದ್ದೀವಿ ಇದನ್ನು ನಮ್ಮ ರೋಟರಿ ಕಡೆಯಿಂದನೇ ಮಾಡಿರತಕ್ಕದ್ದು. ಯಾಕೆಂದರೆ ಎಲ್ಲನೂ ಪಾಪ ಅವರೇ ಮಾಡೋದಕ್ಕಾಗೋದಿಲ್ಲ. ನಮ್ದು ಎಲ್ಲ ಸೇರಿ ಸಹಾಯ ಈಗೇನು ನಮ್ಮದು ಪೋಲಿಯೋ ಮುಕ್ತ ಮಾಡಿದ್ವಿ ಅದೇ ರೀತಿ ಗ್ಯಾಸ್ಟ್ರೋ ನಮಗೆ ಇವರು ಸಹಾಯ ಮಾಡೋದ್ರಿಂದ ಇವರು ಮುಕ್ತ ಮಾಡಬೇಕು ಅಂತೇಳಿ ಇವರು ವಿಶೇಷವಾಗಿ ಕಾಳಜಿ ವಹಿಸಿ ಇವತ್ತು ಅವರು ಎಷ್ಟೋ ಸಂಪಾದನೆ ಮಾಡ್ಬೋದು ಅವ್ರು. ಯಾಕೆಂದ್ರೆ ಅವರು ಸರ್ಜಾಪುರದಲ್ಲಿ ಒಂದು ಬಿಕ್ನಳ್ಳಿ ಅಂತಿದೆ ಅವ್ರ ತಾಯಿ ಊರು. ಅವ್ರು ಅಲ್ಲಿಂದ ಬಂದಿರೋದು. ನಾನು ಹಳ್ಳಿಲಿ ಓದಿರೋ ಮಗ, ಹಳ್ಳಿನಲ್ಲಿ ಹುಟ್ಟಿರೋಂಥ ಅವ್ರಿಗೆ ಹಳ್ಳಿಯವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಮುಂದಿನ ಆಲೋಚನೆಗೆ ಅವ್ರ ಫ್ಯಾಮಿಲಿಗೆ ನಾವು ನೀವು ಸೇರಿ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಮೊದಲನೇ ಬಯಸ್ತೀವಿ. ಈಗ ವಿಶೇಷವಾಗಿ ಅವ್ರು ಹೇಳಿರತಕ್ಕಂಥದ್ದು ಒಂದೇ ಒಂದು, ಈ ಏನು ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ನೋಂದಾವಣೆ ಮಾಡಿದಂಥವ್ರಿಗೆ ಮಾತ್ರ ಅಲ್ಲಿ ಮಾಡೋದಕ್ಕೆ ಅವಕಾಶ ಸಿಗೋದು. ನಾವು ಸುಮ್ಗೆ ಬಂದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮಾಡಕ್ ಆಗೋದಿಲ್ಲ, ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ನಾವು ಈ ನಂಬರ್ ಕೊಟ್ಟಿದ್ವಿ. ತಮಗ್ ಕೂಡ ಇದನ್ನ ತಾವು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕು. ಹೆಚ್ಚಿನ ವಿಷಯಕ್ಕೆ ನಮ್ಮ ರೋಟರಿ ಹೊಸಕೋಟೆ ರೋಟರಿ ಸೆಂಟ್ರಲ್ ಕಡೆಯಿಂದ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿನ ನಮ್ಮ ಬಚ್ಚೇಗೌಡ ಅಕಾಡೆಮಿಕ್ ಬ್ಲಾಕ್ ಮತ್ತು ನಿಪ್ಪೋನ್ ಎಕ್ಸ್ಪ್ರೆಸ್ ಈ GKBMS ಶಾಲೆಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದಾರೆ. ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಯಾರು ಇಲ್ಲ ಅಂತ ಈಗ ಲಕ್ಷ್ಮಣ್ ಗೌಡ್ರು ಹೇಳಿದ್ರು, ಯಾರ ಮನೇಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೋಸ್ಕರ ನೀವು ದಯವಿಟ್ಟು 15ನೇ ತಾರೀಕು ತಾವು ಕೂಡ ಬಂದು ಇದಕ್ಕೆ ಸಹಕಾರ ಕೊಡಿ, ಇದನ್ನ ಹೆಚ್ಚಿನ ಪ್ರಚಾರ ಕೊಡುವಿ. ಇದಕ್ಕೆ ನಮ್ಮ ಮಾನ್ಯ ಶಾಸಕರಾದ ಶರತ್ ಬಚ್ಚೇಗೌಡರು ಕೂಡ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಇನ್ವೈಟ್ ಮಾಡಿದ್ದಾರೆ. ಅವರು ಕೂಡ ಬರ್ತಾರೆ. ನಮ್ಮ ರೋಟರಿ ನಮ್ಮ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರಾಗ್ಬೋದು ಅಥವಾ ನಮ್ಮ ರೋಟರಿ ಸೆಕ್ರೆಟರಿ ಬಚ್ಚವನವರಾಗ್ಬೋದು, ನಮ್ಮೆಲ್ಲ ರೋಟರಿ ಸದಸ್ಯರುಗಳು ಕಾರ್ಯಕ್ರಮಕ್ಕೆ ಬಂದು ಕೂಡ ನಾವು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಇದು ಸುಮಾರು ಇವತ್ತು ನೋಂದಣಿ 200 ಜನಕ್ಕೆ ಮಾಡುವಂಥದ್ದು ಇವತ್ತು ಕೆಪಾಸಿಟಿ ಇಟ್ಕೊಂಡಿದ್ದಾರೆ. 200 ಜನಕ್ಕೆ 200 ಜನ ಮೇಲೆ ಬಂದ್ರೆ ಮಾಡೋದಕ್ಕೆ ಇನ್ನೂ 1 ಅವರ್ 2 ಅವರ್ ಎಕ್ಸ್ಟ್ರಾ ತಗೊಂಡು ಮಾಡ್ಕೊಡ್ತಾರೆ. ಬಟ್ ನೋಂದಾವಣೆ ಆಗಿದ್ದವ್ರಿಗೆ ಮಾತ್ರ. ಸುಮ್ಗೆ ಬಂದ್ಬಿಟ್ಟು ಇವಾಗ ಕಾಮನ್ ಆಗಿ ನಾವು ಕ್ಯಾಂಪ್ ಮಾಡ್ತಾ ಇದ್ವಿ, ಬಂದು ಅಲ್ಲಿ ಕುತ್ಕೊಂಡು ಚೆಕ್ ಮಾಡ್ಕೊಂಡು ಮಾಡೋಂಥವ್ರಿಗೆ ಅವಕಾಶ ಆಗಲ್ಲ. ಯಾಕೆಂದ್ರೆ ಇವಾಗ ಲಕ್ಷ್ಮಣ್ ಅವಾಗಲೇ ಹೇಳಿದ್ರು, ಮಿನಿಮಮ್ ಒಬ್ಬ ಪೇಷಂಟ್ ಮಾಡ್ಬೇಕಂದ್ರೆ 1/2 ಅವರ್ ಬೇಕೇ ಬೇಕಾಗ್ತೈತೆ. ಅದಕ್ಕೋಸ್ಕರ 200 ಜನ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ 200 ಯಾರು ನೋಂದಣೆ ಅಕಸ್ಮಿತವಾಗಿ ಏನಾದ್ರು ಅಂತ ಪ್ರಾಬ್ಲಮ್ ಇರೋದು ಬಂದ್ರೆ ನೋಡೋಣ, ಸ್ಪೆಷಲ್ ಆಗಿ ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವಕಾಶ ಮಾಡ್ಕೊಡ್ತೀವಿ, ನೋಡೋಂಥ ಅವಕಾಶ ಇದ್ದಾಗ. ಇಲ್ಲ ಅಂತಂದ್ರೆ ಮಾಡಕ್ ಆಗೋದಿಲ್ಲ, ಕಷ್ಟ ಆಗ್ತದೆ. 200 ಜನಕ್ಕೆ ಟಾರ್ಗೆಟ್ ಮಾಡಿರೋದು ಇದು ತುಂಬಾ ಬಿಗ್ ಪೇಷಂಟ್ಸ್ ಆಗ್ತೈತೆ. ದಯವಿಟ್ಟು ತಾವು ಕೂಡ ತೋರ್ಸ್ಕೋಬೇಕು ಅಂತ ಹೇಳಿ, ಯಾಕೆಂದ್ರೆ ಯಾರು ಇಲ್ಲ ಅಂತ ಹೇಳೋದು ತಪ್ಪಾಗ್ತೈತೆ. ದಯವಿಟ್ಟು ತಾವು ಕೂಡ ಅದನ್ನ ಲಾಸ್ಟ್ ಟೈಮ್ ಏನು ನೀವು ಆಸ್ಟರ್ ಹಾಸ್ಪಿಟ್ಲಿಗೆ ನಿಮ್ಮ HBMCಗೆ ಎಲ್ಲ ಮಾಡಿಸಿದ್ರು, ಅದೇ ರೀತಿ ಯಾರ್ಯಾರು ತಿರ್ಗಾ ಅದೇ ರೀತಿ ನೀವು ಕೂಡ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕು. ನೀವು ಕೂಡ ನೋಂದಣಿ ಮಾಡಿಸ್ಕೊಳ್ಳಿ.